ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಮಹಾಂತೇಶ್ ಇಟಣಿಗೆ ಅಂತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಪೊಲೀಸ್ ಇಲಾಖೆಯ ನೇಮಕಾತಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲಾಗಿ ಕೆಲವೊಂದಿಷ್ಟು ನನ್ನ ಒಂದು ಕಿರು ಪರಿಚಯನ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ನನ್ನ ಹೆಸರು ಮಹಾಂತೇಶ್ ಬಸವರಾಜ್ ಇಟಣಿಗೆ ಅಂತ. ಸದ್ಯ CR ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸುಮಾರು 2019ರಲ್ಲಿ ನಾನು ನೇಮಕಾತಿಯಾಗಿ ಈ ಒಂದು CR ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಪ್ರಸ್ತುತವಾಗಿ ಬೆಂಗಳೂರು ಸಿಟಿಯಲ್ಲಿ CR ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪೊಲೀಸ್ ಇಲಾಖೆಯ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಾನು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಮೊದಲಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಎಂದಾಗ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಈ ಒಂದು ಪೊಲೀಸ್ ಇಲಾಖೆನ ತೆಗೆದುಕೊಂಡಾಗ ಇದು ಯಾರಪ್ಪ ಅಂತಂದರೆ ಗೃಹ ಮಂತ್ರಿಗಳ ಅಡಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತದೆ. ಯಾರ ಕಡೆಯಲ್ಲಿ ಅಂತಂದರೆ ಗೃಹ ಮಂತ್ರಿಗಳ ಅಡಿಯಲ್ಲಿ ಈ ಒಂದು ಪೊಲೀಸ್ ಇಲಾಖೆ ಕೆಲಸ ನಿರ್ವಹಿಸ್ತದೆ. ಸೊ ಈ ಒಂದು ಗೃಹ ಮಂತ್ರಿಗಳ ಕೆಳಗಡೆ ಯಾರು ಬರ್ತಾರೆ ಅಂತಂದರೆ DG ಆ್ಯಂಡ್ IGP ಅಂತ ಬರ್ತಾರೆ. DG ಅಂತಲೂ ಕರಿಬೋದು, DG ಆ್ಯಂಡ್ IGP ಪೊಲೀಸ್ ಮಹಾನಿರ್ದೇಶಕರು ಅಂತ ಬರ್ತಾರೆ. ಸೊ ಇವರ ಕೈಯಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಸಂಪೂರ್ಣ ಪೊಲೀಸ್ ಇಲಾಖೆ ಏನಾಗುತ್ತಿದೆ ಅದು ರನ್ ಆಗ್ತಾ ಇರ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಮ್ಮೆಲ್ಲರೂ ಕೂಡ ಈ ಒಂದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ನೇಮಕಾತಿಗಳಾಗ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ತಾವೆಲ್ಲರೂ ತಯಾರಿ ನಡೆಸ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬೇಸಿಕ್ ಆಗಿರತಕ್ಕಂಥ ಇನ್ಫಾರ್ಮೇಷನ್ ಅಂದರೆ ಪೊಲೀಸ್ ಇಲಾಖೆಯ ನೇಮಕಾತಿಗಳಲ್ಲಿ ಯಾವೆಲ್ಲ ನೇಮಕಾತಿಗಳಾಗ್ತವೆ, ಏನೇನು ಪ್ರೊಸೀಜರ್ ಇರ್ತದೆ, ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನೀಡ್ತಾ ಹೋಗ್ತೀನಿ. ಸೊ ಸ್ನೇಹಿತರೆ, ಮೊದಲಾಗಿ ಬಂದಾಗ ಕರ್ನಾಟಕ ರಾಜ್ಯ ಪೊಲೀಸ್ ನೇಮಕಾತಿಗಳು ಅಂತ ಬಂದಾಗ ಕೆಲವೊಂದಿಷ್ಟು ನೇಮಕಾತಿಗಳ ಮಾಹಿತಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಮೊದಲಾಗಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆಗ್ತದೆ. PC ಅಂತ ಕರಿತೀವಿ. ಹಾಗೆ ನೆಕ್ಸ್ಟ್ ಇರ್ತಕ್ಕಂಥದ್ದು PSI ಮತ್ತು RSI ಅಂತ ಕರಿತೀವಿ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಅಂತ ಇರ್ತದೆ. ಹಾಗೆ ಮತ್ತೆ ಇನ್ನೇನಿರ್ತಕ್ಕಂಥದ್ದು DYSP ಅಂತ ಇರ್ತದೆ. ಸೊ ಇವೆಷ್ಟು ಏನಪ್ಪ ಅಂದರೆ ಡೈರೆಕ್ಟ್ ನೇಮಕಾತಿ ಆಗ್ತಕ್ಕಂಥದ್ದು. ಸೊ ಏನಿದು PSI ಮತ್ತು RSI ಆಗಿರ್ಬೋದು, ಹಾಗೆ DYSP ಏನಿದೆ ಇವೆಲ್ಲವೂ ಕೂಡ ಪದವಿ ಮೇಲೆ ಇರತಕ್ಕಂಥ ಪರೀಕ್ಷೆಗಳು ಅಥವಾ ಪದವಿ ಯಾರು ತೆರಗಡೆ ಆಗಿರ್ತೀರ ಅವರ ಮೇಲೆ ಇರತಕ್ಕಂಥ ಪರೀಕ್ಷೆಗಳು ಯಾವಪ್ಪ ಅಂದರೆ PSI ಮತ್ತು RSI. ಹಾಗೇನು PC ಇರ್ತಕ್ಕಂಥದ್ದು PC ಏನಪ್ಪ ಅಂದರೆ SSLC ಮತ್ತು PUC ಆದವ್ರು ಏನು ಮಾಡ್ತಾ ಇರ್ತಾರೆ ಈ ಒಂದು PC ಸಂಬಂಧಪಟ್ಟಂಥ ನೇಮಕಾತಿಯಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ ಅಪ್ಲಿಕೇಶನ್ ಹಾಕ್ಬೋದು. ಹಾಗಾದರೆ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. PC ಅಂತ ಬಂದಾಗ ಯಾವೆಲ್ಲ ಬರ್ತವೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗಳಲ್ಲಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಮೊದಲಾಗಿರ್ತಕ್ಕಂಥದ್ದು KSRP, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂತ ಬರ್ತದೆ. ಹಾಗೆ ಇನ್ನು IRB ಅಂತ ಬರ್ತದೆ, ಇಂಡಿಯನ್ ರಿಸರ್ವ್ ಬಟಾಲಿಯನ್ ಅಂತ ಬರ್ತದೆ. ಸೊ ಇದಕ್ಕೂ ಕೂಡ ನೇಮಕಾತಿ ಆಗ್ತದೆ. ಹಾಗೆ ಇನ್ನು KSISF ಅಂತ ಬರ್ತದೆ, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಬರ್ತದೆ. ಹಾಗೆ ಇನ್ನು CR ಮತ್ತು DRM ಬರ್ತದೆ, ಸಿಟಿ ಆರ್ಮ್ಡ್ ರಿಸರ್ವ್ ಅಥವಾ ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ ಅಂತ ಬರ್ತದೆ. ಹಾಗೆ ಇನ್ನು ಸಿವಿಲ್ ಅಂತ ತೆಗೆದುಕೊಂಡಾಗ ಸಿವಿಲ್ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಬರ್ತದೆ. ಹಾಗೆ ಇನ್ನೊಂದು ಬರ್ತದೆ ಇಲ್ಲಿ ಯಾವುದಪ್ಪ ಅಂದರೆ ವೈರ್ಲೆಸ್ ಅಂತ ಕೂಡ ಬರ್ತದೆ. ಸೊ ಇವೆಲ್ಲೂ ಕೂಡ ಏನಪ್ಪ ಅಂದರೆ ಕರ್ನಾಟಕ ಪೊಲೀಸ್ ನೇಮಕಾತಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಂತಂದರೆ PC ಆಗಿ ನೇಮಕಾತಿ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಕೆಲವೊಂದಿಷ್ಟು ನೋಟ್ ಕೊಟ್ಟಿದ್ದೀನಿ. KSRP ಆಗಿರ್ಬೋದು, IRB, KSISF ಮತ್ತು CRDR ಇವೆಲ್ಲವೂ ಕೂಡ ನೀವು ಏನು ಮಾಡ್ಬೋದಪ್ಪ ಅಂದರೆ ಕೇವಲ SSLC ಪಾಸ್ ಆದರೆ ಸಾಕು. ನೀವೇನಪ್ಪ ಅಂದರೆ ಈ ಒಂದು ನೋಟಿಫಿಕೇಶನ್ ಏನು ಮಾಡ್ತಾರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ. ಆ ಒಂದು ನೋಟಿಫಿಕೇಶನ್ ಮಾಡಿದಾಗ ಕೇವಲ SSLC ಪಾಸ್ ಆದ ಅಭ್ಯರ್ಥಿಗಳು ಯಾವಪ್ಪ ಅಂತಂದರೆ KSRP ಆಗಿರ್ಬೋದು, IRB ಆಗಿರ್ಬೋದು, KSISF ಆಗಿರ್ಬೋದು, ಹಾಗೆ CRDR ಆಗಿರ್ಬೋದು ಇವೆಲ್ಲವೂ ಕೂಡ ನೀವು ಏನು ಮಾಡ್ಬೋದು ಅಪ್ಲಿಕೇಶನ್ ಸಲ್ಲಿಸ್ಬೋದು. ಕೇವಲ ಪಾಸ್ ಆದರೆ ಸಾಕು, ಯಾವುದೇ ಪರ್ಸೆಂಟೇಜ್ ಅವಶ್ಯಕತೆ ಇಲ್ಲ. ಸೊ ಈ ನೆಕ್ಸ್ಟ್ ಇರ್ತಕ್ಕಂಥದ್ದು ಸಿವಿಲ್. ಸೊ ಈ ಒಂದು ಸಿವಿಲ್ಗೆ ನೀವೇನು ಮಾಡ್ಬೇಕಂತಂದರೆ ಕಂಪಲ್ಸರಿಗೆ ಸೆಕೆಂಡ್ PUCನ ಪಾಸ್ ಆಗಲಿಕ್ಬೇಕಾಗ್ತದೆ. ಇನ್ನು ವೈರ್ಲೆಸ್ ಅಂತ ಬರ್ತದೆ. ಸೊ ಈ ಒಂದು ವೈರ್ಲೆಸ್ಸಲ್ಲಿ ಸೆಕೆಂಡ್ PUCಯಲ್ಲಿ ನೀವೇನಾಗಬೇಕಂತಂದರೆ ಸೈನ್ಸ್ ವಿಷಯವನ್ನು ಪಾಸ್ ಆಗಿರಬೇಕು. ಸೈನ್ಸ್ ವಿಷಯವನ್ನು ಪಾಸ್ ಆಗಿದ್ದರೆ ಈ ಒಂದು ವೈರ್ಲೆಸ್ಸಲ್ಲಿ ಸಿವಿಲಲ್ಲಿ ವೈರ್ಲೆಸ್ ಅಂತ ಬರ್ತದೆ. ಸೊ ಇವುಗಳನ್ನ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಈ ಒಂದು ಪರೀಕ್ಷೆಗೆ ಅಥವಾ ಈ ಒಂದು ನೇಮಕಾತಿಯಲ್ಲಿ ನೀವು ಪಾಲ್ಗೊಳ್ಬೋದು. ಸೊ ಟೋಟಲಾಗಿ PCL ತೆಗೆದುಕೊಂಡಾಗ ಪೊಲೀಸ್ ಕಾನ್ಸ್ಟೇಬಲ್ ಅಂತ ತೆಗೆದುಕೊಂಡಾಗ KSRP ಆಗಿರ್ಬೋದು, IRB, KSISF ಮತ್ತು CRDR ಸಿವಿಲ್ ಹಾಗೆ ವೈರ್ಲೆಸ್ ಕೂಡ ಇವೆಲ್ಲವೂ ಕೂಡ ಈ ಒಂದು ಪೊಲೀಸ್ ಇಲಾಖೆಯ ನೇಮಕಾತಿಯಲ್ಲಿ ಏನಪ್ಪ ಅಂದರೆ PCಗೆ ನೇಮಕಾತಿಯಲ್ಲಿ ಬರ್ತಕ್ಕಂಥ ಒಟ್ಟು ನೇಮಕಾತಿಗಳಾಗಿರ್ತವೆ. ಹಾಗೆ ಏನು ಒಂದೊಂದಾಗಿ ನೋಡ್ತಾ ಹೋಗೋಣ. ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನೇನು ಇರ್ತವೆ ನೇಮಕಾತಿ ಹಂತಗಳು ಯಾವುವು ಅಂತ ನೋಡ್ತಾ ಹೋಗೋಣ. ಮೊದಲೇದಾಗಿ PC ಅಂತ ತೆಗೆದುಕೊಂಡಾಗ ಪೊಲೀಸ್ ಕಾನ್ಸ್ಟೇಬಲ್ ಅಂತ ತೆಗೆದುಕೊಂಡಾಗ ಲಿಖಿತ ಪರೀಕ್ಷೆ ಇರ್ತದೆ. ಲಿಖಿತ ಪರೀಕ್ಷೆಯಲ್ಲಿ ಯಾರು ಹೆಚ್ಚು ಅಂಕಗಳನ್ನ ತೆಗೆದುಕೊಂಡಿರ್ತಾರೆ ಅವರು 1:5 ಅನುಪಾತದಲ್ಲಿ ದೈಹಿಕ ಪರೀಕ್ಷೆಗೆ ಆಯ್ಕೆ ಆಗ್ತೀರಿ. ದೈಹಿಕ ಪರೀಕ್ಷೆಯಲ್ಲಿ ಆಯ್ಕೆ ಆದಂಥ ಅಭ್ಯರ್ಥಿಗಳು ದೈಹಿಕ ಪರೀಕ್ಷೆಯಲ್ಲಿ ಪಾಸ್ ಆದ ನಂತರ ಯಾರು ಹೆಚ್ಚು ಅಂಕಗಳನ್ನ ಪಡೆದಿರ್ತಾರೆ ಅಂತಂದರೆ ದೈಹಿಕ ಪರೀಕ್ಷೆಯಲ್ಲ, ಲಿಖಿತ ಪರೀಕ್ಷೆಯಲ್ಲಿ ಯಾರು ಹೆಚ್ಚು ಅಂಕಗಳನ್ನ ಪಡೆದುಕೊಂಡಿರ್ತಾರೆ ಅವ್ರೇನು ಮಾಡ್ತಾರೆ ಡೈರೆಕ್ಟಾಗಿ 1:1 ಅನುಪಾತದಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಏನಾಗ್ತದೆ ಅಂತ ತಿರುಗಾಡ್ತಾರೆ. ಸ್ನೇಹಿತರೆ, ಇಲ್ಲಿ ಲಿಖಿತ ಪರೀಕ್ಷೆ ಆಗಿರ್ಬೋದು, ದೈಹಿಕ ಪರೀಕ್ಷೆ ಆಗಿರ್ಬೋದು, ಈ ಒಂದು ವೈದ್ಯಕೀಯ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲೇದಾಗಿ ನೇಮಕಾತಿಗೆ ಬಂದಾಗ ಲಿಖಿತ ಪರೀಕ್ಷೆ ಹೇಗಿರ್ತದೆ ಅಂತಂದರೆ ಇಲ್ಲಿ 100 ಅಂಕದ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಒಂದು ಕ್ವಶನ್ ಇರ್ತದೆ. ಆ
ಒಂದು ಕ್ವಶನ್ಗೆ ಸಂಬಂಧಪಟ್ಟಂತೆ 4 ಆಪ್ಷನ್ಸ್ಗಳಿರ್ತವೆ. ಸೊ ಆ ಒಂದು 4 ಆಪ್ಷನ್ಸ್ಗಳಲ್ಲಿ ನಿಮಗೆ ಯಾವುದು ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಯಾವುದು ಎಂಬುದನ್ನು ಸೊ 4 ಟಿಕ್ ಇವು ಇರ್ತವೆ. OMR ಸೀಟ್ನಲ್ಲಿ 4 ಆಪ್ಷನ್ಸ್ ಇರ್ತವೆ. ಸೊ ಅದರಲ್ಲಿ ನೀವು ಏನು ಮಾಡ್ಬೋದು ಅಂತಾರೆ, ಸೊ ಈ ಒಂದು ಕ್ವಶನ್ಗೆ ಇದು ಆನ್ಸರ್ ಅಂತ ನೀವು ಟಿಕ್ ಆಗ್ತಾ ಹೋಗ್ಬೋದು. ಸೊ ಒಟ್ಟಾಗಿರ್ತಕ್ಕಂಥದ್ದು ಎಷ್ಟಪ್ಪ ಅಂದರೆ ಸೊ 100 ಅಂಕದ ಪ್ರಶ್ನೆಗಳಿರ್ತವೆ. ಸೊ 100 ಅಂಕಗಳು 100 ಪ್ರಶ್ನೆಗಳಿರ್ತವೆ. ಸೊ ಒಂದು ಪ್ರಶ್ನೆಗೆ ಒಂದು ಉತ್ತರ ಇರ್ತದೆ, 1 ಅಂಕ ಇರ್ತದೆ. ಹಾಗೆ ಇನ್ನು ನೆಗೆಟಿವ್ ಅಂಕ ಅಂತ ಕೂಡ ಇರ್ತದೆ. ಸೊ ಯಾವ ರೀತಿ ಅಂತಂದರೆ, ಸೊ ಏನಾದರೂ ನೀವು ಎಕ್ಸಾಂಪಲ್ ಒಂದು ಪ್ರಶ್ನೆಯನ್ನು ತಪ್ಪಾಗಿದ್ದೀರಿ ಅಂತಂದರೆ ಸೊ ನಿಮ್ಮ ಒಂದು ಏನು ತೆಗೆದುಕೊಂಡಿರ್ತೀರಲ್ಲ ಮಾರ್ಕ್ಸ್ನ, ಅದರಲ್ಲಿ 0.25 ಅಂಕ ಏನಾಗುತ್ತೆ ಕಡಿತ ಆಗುತ್ತೆ. ಸೊ ಯಾವ ರೀತಿ ಅಂತಂದರೆ, ಸೊ ನೀವು 1 2 3 4 ಸೊ 4 ಪ್ರಶ್ನೆಗಳಿದಾವೆ ಅಂತ ತಿಳ್ಕೊಳ್ಳಿ. ಸೊ ನೀವು ಏನು ಮಾಡ್ತೀರಾ ಅಂತಂದರೆ, 1ನೇದು ಕರೆಕ್ಟ್ ಆನ್ಸರ್ ಆಗ್ತೀರಾ, 2ನೇದು ಕರೆಕ್ಟ್ ಆನ್ಸರ್ ಆಗ್ತೀರಾ, ಸೊ 3ನೇದು ಕರೆಕ್ಟ್ ಆನ್ಸರ್ ಆಗ್ತೀರಾ, 4ನೇದನ್ನು ಮಾಡ್ತೀರಾ ಅಂತಂದರೆ ಸೊ ತಪ್ಪು ಆಗ್ತೀರಾ. ಹಾಗಾದರೆ ನಿಮಗೆ ಎಷ್ಟು ಮಾರ್ಕ್ಸ್ ಬರಬೇಕು? ನಾರ್ಮಲ್ ಆಗಿ 3 ಅಂಕ ಬರ್ಬೋದು ಅಂತ ನೀವು ಹೇಳ್ತೀರಾ. ಸೊ ಇದು ತಪ್ಪು. ನಿಮಗೆ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂದರೆ 2.75 ಅಂಕ ಏನಾಗುತ್ತೆ ಅಂತಂದರೆ ನಿಮಗೆ ಬರ್ತದೆ. ಸೊ ಯಾಕೆ ಅಂತಂದರೆ, ಸೊ ಇಲ್ಲಿ ನೀವು ಏನು ಮಾಡಿದಿರಿ, 4ನೇ ಆಪ್ಷನ್ಸನ್ನು ತಪ್ಪು ಹಾಕಿದಿರಿ. ಸೊ ಒಂದು ತಪ್ಪು ಉತ್ತರಕ್ಕೆ ಏನಾಗುತ್ತೆ ಅಂದರೆ 0.25 ಅಂಕ ಕಡಿತ ಆಗಿ ಏನಾಗುತ್ತೆ ಅಂತಂದರೆ ಸೊ ನಿಮ್ಮ ಏನು ಅಂಕಗಳಿರ್ತವೆ ಸೊ ಅದು ಬರ್ತಾ ಹೋಗ್ತದೆ. ಸೊ ಒಟ್ಟು 100 ಅಂಕದ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಸೊ 100 ಅಂಕದ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ಒಂದು ಉತ್ತರ 1 ಅಂಕ ಅಂತ ಇರ್ತದೆ. ಟೋಟಲ್ 100 ಮಾರ್ಕ್ಸ್ಗಳಿರ್ತವೆ. ಸೊ OMR ಮಾದರಿಯಲ್ಲಿ ನಿಮಗೆ ಪರೀಕ್ಷೆನ ತೆಗೆದುಕೊಳ್ಳಲಾಗ್ತದೆ. ಸೊ ಈ ಒಂದು ಲಿಖಿತ ಪರೀಕ್ಷೆ ಅಂತ ಬಂದಾಗ ಸೊ ಸಾಮಾನ್ಯವಾಗಿ ಏನಾಗಿರ್ತದೆ ಅಂತಂದರೆ, ಸೊ ಇಲ್ಲಿ ಕೆಲವೊಂದಿಷ್ಟು ಟಾಪಿಕ್ಗಳು ಬರ್ತವೆ. ಸೊ ಎಷ್ಟು ಅಂತಂದರೆ, ಸೊ GK ಆಗಿರ್ಬೋದು, ಜಿಕೆಗೆ ಸಂಬಂಧಪಟ್ಟಂದರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೇಳಾಗ್ತದೆ. ಸೊ ಸಾಮಾನ್ಯ ಜ್ಞಾನ ಅಂತ ಬಂದಾಗ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ, ಸೊ ಮೊದಲೇದಾಗಿ ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಆನಂತರ ಮತ್ತೆ ಯಾವುದಪ್ಪ ಅಂದರೆ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಮತ್ತು ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಹಾಗೆ ಮತ್ತು IC ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಹಲವಾರು ವಿಷಯಗಳಿರ್ತವೆ. ಒಂದು 8 ರಿಂದ 9 ಸಬ್ಜೆಕ್ಟ್ ಬರ್ತವೆ. ಸೊ ಅದನ್ನು ಏನು ಮಾಡ್ತೀವಿ ಅಂತಂದರೆ, ಇದಕ್ಕೆ ಸಂಬಂಧಪಟ್ಟಂತೆ ಲಿಖಿತ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನೇನು ಮಾಡಬೇಕೆಂಬುದನ್ನು ಸೊ ಅದರ ವಿಡಿಯೋ ಇರ್ತದೆ. ಸೊ ಅದರಲ್ಲಿ ನಾನು ಫುಲ್ ಎಕ್ಸ್ಪ್ಲೇನ್ ಆಗಿ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನು ಈ ಒಂದು GK ವಿಷಯಕ್ಕೆ ಸಂಬಂಧಪಟ್ಟಂತೆ ಸೊ 100 ಅಂಕದ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ ಅಂತ ಬರ್ತದೆ ಸ್ನೇಹಿತರೆ. ಸೊ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಸೊ ದೈಹಿಕ ಪರೀಕ್ಷೆ. ಈ ಒಂದು ದೈಹಿಕ ಪರೀಕ್ಷೆಯನ್ನು ತೆಗೆದುಕೊಂಡಾಗ ಸೊ ಆಗಲೇ ಹೇಳಿದೆ, ಸೊ ಈ ಒಂದು ಲಿಖಿತ ಪರೀಕ್ಷೆಯನ್ನು ಬರ್ತದೆ. ಸೊ ಆ ಒಂದು ಲಿಖಿತ ಪರೀಕ್ಷೆಯಲ್ಲಿ ಯಾರು ಹೆಚ್ಚು ಅಂಕಗಳನ್ನ ಪಡೆದಿರ್ತೀರಿ ಸೊ ಅವರು ಏನಾಗುತ್ತಾರೆ ಅಂತಂದರೆ 1:5 ಅನುಪಾತದಲ್ಲಿ ದೈಹಿಕ ಪರೀಕ್ಷೆಗೆ ಆಯ್ಕೆ ಆಗ್ತೀರಿ. ಸೊ ದೈಹಿಕ ಪರೀಕ್ಷೆ ಆಯ್ಕೆ ಆದಂಥ ಅಭ್ಯರ್ಥಿಗಳು ಏನಾಗುತ್ತೆ ಅಂತಂದರೆ, ಸೊ ದೈಹಿಕ ಪರೀಕ್ಷೆ ಇರ್ತದೆ. ಸೊ ದೈಹಿಕ ಪರೀಕ್ಷೆಯು ಮೊದಲೇದಾಗಿರ್ತಕ್ಕಂಥದ್ದು ದೈಹಿಕ ಪರೀಕ್ಷೆ ದೇಹದಾಢ್ಯ ಪರೀಕ್ಷೆ ಇರ್ತದೆ, ಮತ್ತು ದೇಹದಾಢ್ಯದ ಸಹಿಷ್ಣುತೆ ಪರೀಕ್ಷೆ ಅಂತ ಬರ್ತದೆ. ಸೊ ಚೆಸ್ಟ್ ಮತ್ತು ಹೈಟ್ ಇರ್ತದೆ. ಆನಂತರದಲ್ಲಿ ರನ್ನಿಂಗು, ಶಾರ್ಟ್ ಪುಟ್ಟು, ಲಾಂಗ್ ಜಂಪ್ ಅಂತ ಇರ್ತದೆ. ಸೊ ಇವೆಲ್ಲವೂ ಕೂಡ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಸೊ ಪಾಸ್ ಆಗಬೇಕಾಗಿರ್ತದೆ. ಸೊ ದೈಹಿಕ ಪರೀಕ್ಷೆಯಲ್ಲಿ ಏನೇನು ಬರ್ತವೆ, ಸೊ ಯಾವ ರೀತಿ ನಾವು ತಯಾರಿ ನಡೆಸಬೇಕು ಎಂಬುದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ದೈಹಿಕ ಪರೀಕ್ಷೆ ಅಂತಂದರೆ ಏನು ಅಂತ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಇರಲಿ. ಸೊ ಯಾರು 1:8 ಅಂದರೆ ಪರೀಕ್ಷೆಯಲ್ಲಿ ಯಾರು ಹೆಚ್ಚು ಅಂಕಗಳನ್ನ ಪಡೆದಿರ್ತೀರಿ ಸೊ ಅವರು 1:5 ಅನುಪಾತದಲ್ಲಿ ಏನು ಮಾಡ್ತೀರಿ ಅಂತಂದರೆ ಸೊ ದೈಹಿಕ ಪರೀಕ್ಷೆಗೆ ಬರ್ತೀರಿ. ಸೊ ದೈಹಿಕ ಪರೀಕ್ಷೆ ಆದ ನಂತರ ಸರ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಸೊ ವೆರಿಫಿಕೇಷನ್ ಇರ್ತದೆ. ಸೊ ವೈದ್ಯಕೀಯ ಪರೀಕ್ಷೆಯ ಸಮಯದಲ್ಲಿ ಏನಿರ್ತದೆ ಅಂತಂದರೆ ವೆರಿಫಿಕೇಷನ್ ಇರ್ತದೆ. ಸೊ ಈ ಒಂದು ವೆರಿಫಿಕೇಷನ್ ಅಂತಂದರೆ ಸೊ ನೀವು ಏನು ಮಾರ್ಕ್ಸ್ ಕಾರ್ಡನ್ನು ಸಲ್ಲಿಸಿರ್ತೀರಿ, ಎಕ್ಸಾಂಪಲ್ 10th ಮಾರ್ಕ್ಸ್ ಕಾರ್ಡನ್ನು ಸಲ್ಲಿಸಿರ್ತೀರಿ, ಅಥವಾ PUC ಮಾರ್ಕ್ಸ್ ಕಾರ್ಡನ್ನು ಸಲ್ಲಿಸಿರ್ತೀರಿ, ಅಥವಾ ಕಾಸ್ಟ್ ಇನ್ಕಮನ್ನು ಸಲ್ಲಿಸಿರ್ತೀರಿ, ಅಥವಾ ಮತ್ತಿನ್ಯಾವುದು ಕನ್ನಡ ಮಾಧ್ಯಮ ಮತ್ತು ರೂರಲ್ ಗ್ರಾಮೀಣ ಮಾಧ್ಯಮ ಅವರನ್ನು ಸಲ್ಲಿಸಿರ್ತೀರಿ. ಸೊ ಇವೇನಾದರೂ ತಪ್ಪು ಏನಾದರೂ ನೀವು ಸಲ್ಲಿಸಿದ್ದಾರೆ ಆದರೆ ಅಕಸ್ಮಾತ್ ಏನಾದರೂ ಈಗ ವೈದ್ಯಕೀಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಅಥವಾ ಪೊಲೀಸ್ ನೇಮಕಾತಿ ಪರೀಕ್ಷೆ ನಡೆದಾಗ ಅಥವಾ ನೋಟಿಫಿಕೇಷನ್ ಆದಾಗ ನೀವು ಅಪ್ಲಿಕೇಶನ್ ಸಲ್ಲಿಸ್ತಿರ್ತೀರಿ. ಸೊ ಆ ಒಂದು ಸಮಯದಲ್ಲಿ ನೀವೇನಾದರೂ 10th ಎಕ್ಸಾಂಪಲ್ ನಿಮಗೆ ಎಷ್ಟಿರ್ತದೆ 75% ಬಂದಿರ್ತದೆ ಅಂತ ತಿಳ್ಕೊಳ್ಳಿ. 75% ಬಂದಿರ್ತದೆ. ಸೊ ನೀವು ಏನು ಅಂತ ಹಾಕ್ತೀರಿ ಅಂತಂದರೆ 80% ಬಂದಿದೆ ಅಂತ ಹಾಕ್ತೀರಿ. ಸೊ ಇದೇನಾಗುತ್ತೆ, ಸೊ ವೆರಿಫಿಕೇಷನ್ ಆಗಲ್ಲ, ರಾಂಗ್ ಆಗುತ್ತೆ. ಸೊ ಏನು SSLC ಮಾರ್ಕ್ಸ್ ಕಾರ್ಡ್ದಲ್ಲಿ ಏನಿದೆ ಸೊ ಅದನ್ನೇ ನೀವು ನೀಡಬೇಕು. ಹಾಗೆ ಕಾಸ್ಟ್ ಇನ್ಕಮ್ದಲ್ಲಿ ಏನಿರ್ತದೆ ಸೊ ಅದನ್ನು ನೀಡಬೇಕು. ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮದಲ್ಲಿ ಸೊ ಏನು ಡೇಟ್ಗಳಿರ್ತವೆ ಸೊ ಅದನ್ನೇ ನೀಡಬೇಕು. ಅಂಥ ಅಭ್ಯರ್ಥಿಗೆ ಏನು ಮಾಡ್ತಾರೆ ಅಂತಂದರೆ ಸೊ ವೆರಿಫಿಕೇಷನ್ ಪಾಸ್ ಆಗಿ ಏನು ಮಾಡ್ತಾರೆ ಸೊ ಅವತ್ತೇ ಇರ್ತದೆ. ಸೊ ಅದೇ ದಿನ ಏನು ಮಾಡ್ತಾರೆ ನಿಮಗೆ ವೈದ್ಯಕೀಯ ಪರೀಕ್ಷೆಯನ್ನು ಮಾಡ್ಲಿಕ್ತದೆ. ಅವತ್ತೇ ಇರ್ಬೋದು ಅಥವಾ ಮರನೇ ದಿನನೂ ಕೂಡ ಇರ್ಬೋದು, ಹೇಳೋಕ್ಕಾಗಲ್ಲ. ಸೊ ವೈದ್ಯಕೀಯ ಪರೀಕ್ಷೆ ಅಂತ ಇರ್ತದೆ. ಸೊ ಈ ಒಂದು ವೈದ್ಯಕೀಯ ಪರೀಕ್ಷೆಯಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅಂಗಗಳನ್ನ ಚೆಕ್ ಮಾಡಲಾಗ್ತದೆ. ಸೊ ಕಣ್ಣಾಗಿರ್ಬೋದು, ಕಿವಿ ಆಗಿರ್ಬೋದು, ಸೊ ಮೂಗು, ಇನ್ನಿತರ ಎಕ್ಸ್ರೇ ಆಗಿರ್ಬೋದು, ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾರ್ಟ್ಸ್ಗಳನ್ನ ಏನು ಮಾಡ್ತಾರೆ ಅಂತಂದರೆ ಈ ಒಂದು ವೈದ್ಯಕೀಯ ಪರೀಕ್ಷೆಯಲ್ಲಿ ಏನು ಮಾಡಲಾಗ್ತದೆ ಚೆಕ್ ಮಾಡ್ತಾರೆ. ಸೊ ನಾರ್ಮಲ್ ಆಗಿರ್ತಕ್ಕಂಥ ವ್ಯಕ್ತಿಗಳು, ಸೊ ಯಾವುದೋ ದೈಹಿಕವಾಗಿ ಸದೃಢವಾಗಿರ್ತಕ್ಕಂಥ ಯಾವುದೇ ವ್ಯಕ್ತಿಗಳು ಈ ಒಂದು ವೈದ್ಯಕೀಯ ಪರೀಕ್ಷೆಯಲ್ಲಿ ನಾರ್ಮಲ್ ಆಗಿ ಪಾಸ್ ಆಗಿ ಆಗ್ತಾರೆ. ಸೊ 1:1 ಅನುಪಾತದಲ್ಲಿ ಬಂದಂಥ ಅಭ್ಯರ್ಥಿಗಳು ಡೈರೆಕ್ಟ್ ಏನಾಗುತ್ತೆ ಅಂತಂದರೆ ಸೊ 1:1 ಅನುಪಾತದಲ್ಲಿ ಬಂದಂಥ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ. ಸೊ ವೈದ್ಯಕೀಯ ಪರೀಕ್ಷೆ ಪಾಸ್ ಆದ ತದನಂತರದಲ್ಲಿ ನಿಮಗೇನು ಮಾಡಲಾಗ್ತದೆ ಅಂತಂದರೆ ಸೊ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಸೊ ಕಾಲ್ ಲೆಟರು ಅಂತಂದರೆ ನೇಮಕಾತಿ ಆದೇಶ ಪತ್ರವನ್ನು ನೀಡಲಾಗ್ತದೆ. ಸೊ ಅದ ನಂತರದಲ್ಲಿ
ಇಷ್ಟು ಏನಾಗುತ್ತೆ ಅಂದರೆ ಸೊ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆಗಲೇಬೇಕಾದಂಥ ಕೆಲವೊಂದಿಷ್ಟು ಹಂತಗಳಾಗಿರ್ತಾವೆ ಅಂತ ಹೇಳ್ತೇನೆ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಪೊಲೀಸ್ ಇಲಾಖೆಯಲ್ಲಿ ಇರತಕ್ಕಂಥದ್ದು RSI ಮತ್ತು PSI ಮತ್ತು RSI. ಸೊ ಇವುಗಳಲ್ಲಿ ಇರ್ತಕ್ಕಂಥದ್ದು ಸೊ ಪದವಿ ಯಾರು ಪಾಸ್ ಆಗಿರ್ತೀರಿ, ಸೊ ಯಾವುದೇ ಪದವಿ BA ಆಗಿರ್ಬೋದು, BSc ಆಗಿರ್ಬೋದು, BCom ಆಗಿರ್ಬೋದು, ಯಾವುದೇ ಒಂದು ಪದವಿಯನ್ನು ಪಾಸಾದ ಅಭ್ಯರ್ಥಿಗಳು ಸೊ PSI ಮತ್ತು RSIಗಳಲ್ಲಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ಸೊ ಅಪ್ಲಿಕೇಶನ್ ಕರೆದಾಗ ಅಪ್ಲಿಕೇಶನ್ ಸಲ್ಲಿಸಿ ಇದಕ್ಕೆ ಸಂಬಂಧಪಟ್ಟಂಥ ತಯಾರಿ ನಡೆಸ್ಬೋದು. ಹಾಗಾದರೆ ಈ ಒಂದು PSI RSI ಸಂಬಂಧಪಟ್ಟಂತೆ ಸೊ ನೇಮಕಾತಿ ಹಂತಗಳು ಯಾವ ಇರ್ತವೆ, ಯಾವ ರೀತಿ ಇರ್ತವೆ ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಸೊ ಮೊದಲಾಗಿ ಸೊ ಇದರಲ್ಲಿ ಏನಾಗಿರುತ್ತೆ ಅಂತಂದರೆ ಸೊ ಮೊದಲಾಗಿ ದೈಹಿಕ ಪರೀಕ್ಷೆ ಇರ್ತದೆ. ಆಗಲೇ PC ಹೇಗಿತ್ತು ಅಂದರೆ PC ಗೆ ಮೊದಲೇ ಬಾರಿಗೆ ಏನಾಗಿತ್ತು ಎಕ್ಸಾಮ್ ಇತ್ತು. ಆದರೆ ಈ ಒಂದು PSI ಮತ್ತು RSIಯಲ್ಲಿ ಆ ರೀತಿ ಇಲ್ಲ. ಸೊ ಮೊದಲಾಗಿ ಏನಿರ್ತದೆ ಅಂತಂದರೆ ಸೊ ದೈಹಿಕ ಪರೀಕ್ಷೆ ಇರ್ತದೆ. ಸೊ ದೈಹಿಕ ಪರೀಕ್ಷೆ ತದಂತದಲ್ಲಿ ದೈಹಿಕ ಪರೀಕ್ಷೆ ಯಾರು ಪಾಸ್ ಆಗ್ತಿರಲ್ಲ ಸೊ ತದಂತರಲ್ಲಿ ಅವರಿಗೆ ಎಲ್ಲರಿಗೂ ಕೂಡ ಏನಾಗುತ್ತೆ ಅಂತಂದರೆ ಲಿಖಿತ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನು ಮಾಡಲಾಗ್ತದೆ. ಸೊ ಲಿಖಿತ ಪರೀಕ್ಷೆಯಲ್ಲಿ ಬರೆದ ನಂತರ ಸೊ ಲಿಖಿತ ಪರೀಕ್ಷೆಯಲ್ಲಿ ಯಾರು ಹೆಚ್ಚು ಅಂಕಗಳನ್ನ ಪಡೆದುಕೊಂಡಿರ್ತಾರೆ ಸೊ ಅವ್ರೇನು ಮಾಡ್ತಾರೆ ಅಂತಂದರೆ ಸೊ ವೈದ್ಯಕೀಯ ಪರೀಕ್ಷೆಗೆ ಎಂಟರ್ ಆಗ್ತಾರೆ. ಇಷ್ಟು ಏನಪ್ಪ ಅಂದರೆ PSI ಮತ್ತು RSI ಇರ್ತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸೊ ದೈಹಿಕ ಪರೀಕ್ಷೆ ಯಾವ ರೀತಿ ಇರ್ತದ, ಲಿಖಿತ ಪರೀಕ್ಷೆ ಯಾವ್ದು ಇರ್ತದ, ಸೊ ವೈದ್ಯಕೀಯ ಪರೀಕ್ಷೆ ಯಾವ ರೀತಿ ಅನ್ನೋದು ನೋಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇದಿಷ್ಟು ಏನಪ್ಪ ಅಂದರೆ ಇವತ್ತಿನ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿಡಿಯೋ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ನೇಮಕಾತಿಗಳು ಯಾವ್ಯಾವ ಇರ್ತಾವಂತ. ಸೊ ಇನ್ನೂ ಒಂದನ್ನು ಬಿಟ್ಟಿವಿ, ಯಾವುದಪ್ಪ ಅಂದರೆ ಸೊ DYSP ಅಂತ ಏನಿರ್ತದೆ. ಸೊ DYSP ಏನಿರ್ತಕ್ಕಂಥದ್ದು ಇದು ಕೂಡ ಪದವಿಯನ್ನು ಪಾಸ್ ಆದಂಥ ಅಭ್ಯರ್ಥಿಗಳಿಗಿರ್ತದೆ. ಸೊ ಈ ಒಂದು ಪದವಿ ಪಾಸಾದ ಅಭ್ಯರ್ಥಿಗಳಿಗೆ ಯಾವುದರಲ್ಲಿ ನೇಮಕಾತಿ ಆಗ್ತಾರೆ ಅಂದರೆ ಸೊ ನಿಮಗೆಲ್ಲ ಗೊತ್ತಿದೆ, ಸೊ KAS ಅಂತ ಏನು ಕರೀತಾರಲ್ಲ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಇದೆ, KPSC ನಡೆಸ್ತಕ್ಕಂಥ ಈ ಒಂದು ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಬೇಕು. KPSC ನಡೆಸ್ತಕ್ಕಂಥ ಈ ಒಂದು KS ಪರೀಕ್ಷೆಯಲ್ಲಿ ನೀವು ಪಾಸ್ ಆದಿ ಅಂತಂದರೆ ಸೊ ಡೈರೆಕ್ಟಾಗಿ ನಿಮಗೆ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಸೊ DYSP ಅಂತ ಪೋಸ್ಟ್ ಏನು ಬರ್ತದಲ್ಲ, ಸೊ ನೀವು ಅಲ್ಲಿಗೆ ಏನಾಗ್ತೀರಿ ಅಂತಂದ್ರೆ ತಿರುಗಾಡಾಗ್ತಾರೆ. ಸೊ ಅಷ್ಟು ಏನಪ್ಪ ಅಂದರೆ PC ಆಗಿರ್ಬೋದು ಮತ್ತು PSI ಆಗಿರ್ಬೋದು ಮತ್ತು ಅಥವಾ PSI ಅಥವಾ RSI ಆಗಿರ್ಬೋದು, ಹಾಗೆ DYSP ಇವೆಲ್ಲವೂ ಕೂಡ ಕರ್ನಾಟಕ ಸ್ಟೇಟ್ ಪೊಲೀಸ್ ಪೊಲೀಸ್ ಇಲಾಖೆಯಲ್ಲಿ ಡೈರೆಕ್ಟಾಗಿ ರಿಕ್ರೂಟ್ಮೆಂಟ್ ಆಗಿರ್ತಕ್ಕಂಥ ಪೋಸ್ಟ್ಗಳಾಗಿರ್ತಾವೆ ಅಂತ ಹೇಳ್ತೀರಿ. ಸ್ನೇಹಿತರೆ, ಇನ್ನು ಮುಂದಿನವಂಥ ವಿಡಿಯೋದಲ್ಲಿ ಪರೀಕ್ಷೆಯಲ್ಲಿ ನಾವು ಯಾವ ರೀತಿಯಾಗಿ ತಯಾರಿ ನಡೆಸಬೇಕು ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆಯನ್ನು ನಾವು ಯಾವ ರೀತಿ ಎದುರಿಸಬೇಕು, ಯಾವ ರೀತಿಯಾದಂಥ ತಯಾರಿ ನಡೆಸಬೇಕು, ಯಾವ ಒಂದು ಮಟೀರಿಯಲನ್ನು ಓದಬೇಕು ಅಂದರೆ ಯಾವ ಸಬ್ಜೆಕ್ಟ್ಗೆ ಯಾವ ಪುಸ್ತಕವನ್ನು ಓದಬೇಕು, ನಮ್ಮ ತಯಾರಿ ಯಾವ ರೀತಿ ಇರಬೇಕು ಎಂಬುದರ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಅಂತ ಹೇಳ್ತೀನಿ. ಸ್ನೇಹಿತರೆ, ಇಲ್ಲಿವರೆಗೂ ಈ ಒಂದು ವಿಡಿಯೋನ ವೀಕ್ಷಿಸತಕ್ಕಂಥ ತಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.